ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ಜೈಲೇ ಗತಿಯಾಗಿದೆ. ಈಗಾಗಲೇ ಜೈಲಲ್ಲಿರೋ ಡಿ ಗ್ಯಾಂಗ್ನ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆಯಾಗಿದೆ. ಈ ಮಧ್ಯೆ ಮನೆ ಊಟ ಮತ್ತು ಹಾಸಿಗೆಗಾಗಿ ದರ್ಶನ್ ಸಲ್ಲಿಸಿದಂಥ ರಿಟ್ ಅರ್ಜಿಗೆ ಸರ್ಕಾರ ಆಕ್ಷೇಪಣೆ ಸಲ್ಲಿಸಿದ್ದು ವಿಚಾರಣೆ ನಾಳೆ ಮಧ್ಯಾಹ್ನಕ್ಕೆ ಮುಂದೂಡಿಕೆಯಾಗಿದೆ. ದರ್ಶನ್ ಪರಪ್ಪನ ಅಗ್ರಹಾರ ಪಾಲಾಗಿ ಬರೋಬ್ಬರಿ 28 ದಿನಗಳು ಕಳೆದಿವೆ. ಒಂದ್ ಕಡೆ ಕಣ್ಣಿಗೆ ನಿದ್ದೆ ಇಲ್ಲ, ಮತ್ತೊಂದ್ ಕಡೆ ಊಟ ಸೇರ್ತಿಲ್ಲ, ಮನೆ ಊಟ ಸಿಗ್ತಾ ಇಲ್ಲ. ಈ ನಡುವೆ ಸೆರೆವಾಸವು ಮುಂದುವರಿಯುತ್ತಲೇ ಇದೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಜೈಲೇ ಗತಿ. ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರೋ ನಟ ದರ್ಶನ್ಗೆ ಮತ್ತೊಮ್ಮೆ ಜೈಲೇ ಗತಿಯಾಗಿದೆ. ಕೋರ್ಟ್ ಮತ್ತೊಮ್ಮೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಿಸಿದೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಡಿ ಗ್ಯಾಂಗ್ ಇವತ್ತು ವಿಚಾರಣೆಗೆ ಹಾಜರಾಗಿದ್ರು. ಪ್ರಕರಣ ಇನ್ನೂ ತನಿಖೆ ಹಂತದಲ್ಲಿದ್ದು ವಿಚಾರಣೆ ನಡೀತಾ ಇದೆ. ಹೀಗಾಗಿ ಕೋರ್ಟ್ ಆಗಸ್ಟ್ 1ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಿಸಿದೆ. ದರ್ಶನ್ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ. ದರ್ಶನ್ ಮನವಿ ಪುರಸ್ಕರಿಸದಂತೆ ಆಕ್ಷೇಪ. ಮನೆ ಊಟ, ಪುಸ್ತಕ, ಹಾಸಿಗೆಗಾಗಿ ಮನವಿ ಮಾಡಿ ದರ್ಶನ್ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆಯನ್ನ ಇವತ್ತು ಹೈಕೋರ್ಟ್ನಲ್ಲಿ ನಡೆಸಲಾಯಿತು. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ರ ಪೀಠದ ಮುಂದೆ ದರ್ಶನ್ ಪರ ಹಿರಿಯ ವಕೀಲರಾದ ಕೆಎನ್ ಫಣೀಂದ್ರ, ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಹಾಜರಿದ್ರು. ಈ ವೇಳೆ 2 ಕಡೆಯ ವರದಿ ಸ್ವೀಕರಿಸಿ ನಾಳೆ ಮಧ್ಯಾಹ್ನಕ್ಕೆ ಅರ್ಜಿ ವಿಚಾರಣೆ ಮುಂದೂಡಲಾಗಿದೆ. ದರ್ಶನ್ ಮನವಿ ಪುರಸ್ಕರಿಸದಂತೆ ಸರ್ಕಾರದಿಂದ ಆಕ್ಷೇಪ ಸಲ್ಲಿಸಲಾಗಿದ್ದು, ಸರ್ಕಾರದಿಂದ ಆಕ್ಷೇಪ ಸಲ್ಲಿಸಲು ಕಾರಣವೇನು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ದರ್ಶನ್ ಅರೆಸ್ಟ್ ಆಗಿ ಜೇಸಿಗೆ ಹೋಗುವ ತನಕ ಯಾವುದೇ ಮೆಡಿಕಲ್ ಸಮಸ್ಯೆ ಇರಲಿಲ್ಲ, ಚೆನ್ನಾಗಿದ್ರು. ಆದ್ರೆ ಈಗ ಏಕಾಏಕಿ ಆರೋಗ್ಯ ಸಮಸ್ಯೆ ಆಗ್ತಿದೆ ಅಂತಿದ್ದಾರೆ. ಈಗಲೂ ಸಮಸ್ಯೆ ಇದೆ ಅಂತ ಮೆಡಿಕಲ್ ರೆಕಾರ್ಡ್ನಲ್ಲಿ ಇಲ್ಲ, ಸುಮ್ಮನೆ ಕೋರ್ಟ್ ಮುಂದೆ ಓರಲ್ ಕತೆ ಹೇಳ್ತಿದ್ದಾರೆ. ದರ್ಶನ್ ಸಲ್ಲಿಸಿರುವ ಅರ್ಜಿಗೆ ಇಲ್ಲಿ ಮಾನ್ಯತೆಯೇ ಇಲ್ಲ. ಈ ಅರ್ಜಿ ಸಲ್ಲಿಸುವ ಮೊದಲು ಸೆಪ್ಟೆಂಬರ್ 30 ಕರ್ನಾಟಕ ಪ್ರಿಸನ್ಸ್ ಆಕ್ಟ್ ಅಡಿ ಮೊದಲು ಐಜಿ ಬಳಿ ಕೇಳಬೇಕಿತ್ತು. ಅವರ ಮನವಿಯ ಮೇಲೆ ಐಜಿ ರೆಗ್ಯುಲೇಷನ್ ಮಾಡ್ತಾರೆ. ಆದರೆ ಈ ಪ್ರಕರಣದಲ್ಲಿ ಎಸ್ಪಿ ಐಜಿಗೆ ಮನವಿಯೇ ಮಾಡಿಲ್ಲ. ಅಷ್ಟೇ ಅಲ್ಲ, ಪ್ರೊಡ್ಯೂಸ್ ಮಾಡಿದಾಗ ಕೋರ್ಟ್ಗೂ ಮನವಿ ಮಾಡಿಲ್ಲ. ರಿಟ್ ಅರ್ಜಿ ಸಲ್ಲಿಸುವ ಮೊದಲು ಕಾನೂನು ಪ್ರಕ್ರಿಯೆ ಮಾಡಬೇಕು. ಆದ್ರೆ ಅದನ್ನ ಯಾವುದೂ ಮಾಡದೆ ನೇರವಾಗಿ ಬಂದಿದ್ದಾರೆ. ಮೂಲಭೂತ ಹಕ್ಕು ಉಲ್ಲಂಘನೆ ಆದ್ರೆ ಮಾತ್ರ ರಿಟ್ ಬರುತ್ತೆ. ಹೀಗಾಗಿ ದರ್ಶನ್ರ ಈ ಅರ್ಜಿ ಊರ್ಜಿತ ಆಗೋದೇ ಇಲ್ಲ ಎಂದು ಸರ್ಕಾರ ಆಕ್ಷೇಪಣೆ ಸಲ್ಲಿಸಿದೆ. ಇನ್ನು ವಿಚಾರಣೆಯ ವೇಳೆ ಮನೆ ಊಟ ಮತ್ತು ಬಟ್ಟೆ ನೀಡಲು ಇರುವ ಅವಕಾಶಗಳನ್ನು ಉಲ್ಲೇಖಿಸಲಾಯಿತು. 1974 ಕರ್ನಾಟಕ ಪ್ರಿಸನ್ ರೂಲ್ಸ್ನ ಚಾಪ್ಟರ್ 12ರಲ್ಲಿ ಡಯಟ್ರಿನ ಪ್ಲಾನ್ ಇದೆ. ಟ್ರಯಲ್ ಪ್ರಿಸನರ್ ಮತ್ತು ನಾನ್ ಟ್ರಯಲ್ ಪ್ರಿಸನರ್ಗೆ ಕೆಲ ಅವಕಾಶ ಇದೆ. ಆರೋಗ್ಯ ಸಮಸ್ಯೆ ಏನಿದೆ ಅನ್ನೋದ್ರ ಮೇಲೆ ನಿರ್ಧಾರ ಮಾಡಲಾಗುತ್ತೆ. ಅದರ ಪ್ರಕಾರ ವಾರದಲ್ಲಿ 2 ಬಾರಿ ಮಟನ್ ನೀಡಲು ಅವಕಾಶ ಇದೆ. ಆದರೆ ಸರ್ಕಾರದ ಪರ ಎಸ್ಪಿಪಿ ಹಾಸಿಗೆ ಮತ್ತು ಚಮಚ ನೀಡದಂತೆ ವಾದ ಮಂಡಿಸಿದ್ರು. ಕರ್ನಾಟಕ ಪ್ರಿಸನ್ಸ್ ಅಂಡ್ ಕರೆಕ್ಷನಲ್ ಮ್ಯಾನ್ಯುವಲ್ 2021ರ ಅಡಿಯ ಹೊಸ ರೂಲ್ಸ್ ಅನ್ನ ಉಲ್ಲೇಖಿಸಿದ್ರು. ಚಾಪ್ಟರ್ 38ರ ರೂಲ್ 720, 728ರ ಅಡಿಯಲ್ಲಿ ಕೆಲ ನಿಯಮ ಇದ್ದು, ಅದರ ಪ್ರಕಾರ ಮರ್ಡರ್ ಆರೋಪಿಗೆ ಈ ಅವಕಾಶಗಳನ್ನು ನೀಡಲು ಸಾಧ್ಯವಿಲ್ಲ ಎಂದು ತಿಳಿಸಿದ್ರು. ಒಂದ್ ವೇಳೆ ಅವಕಾಶ ನೀಡಿದ್ರೆ ಸೂಸೈಡ್ಗೆ ಅಥವಾ ಎಸ್ಕೇಪ್ ಆಗಲು ಸಾಧ್ಯತೆ ಇರುತ್ತೆ ಎಂದು ರೂಲ್ಸ್ ಅನ್ನ ಉಲ್ಲೇಖಿಸಿದ್ರು. ಒಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಸೆರೆಮನೆ ವಾಸದಿಂದ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯವಿಲ್ಲ. ಆದ್ರೆ ದರ್ಶನ್ಗೆ ಮನೆಯೂಟದ ಭಾಗ್ಯವಾದ್ರೂ ಸಿಗುತ್ತಾ ಅನ್ನೋದು ನಾಳೆ ಗೊತ್ತಾಗಲಿದೆ. ವಿಷ್ಣು ಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.